ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ದಸರಾ ಗಜಪಯಣಕ್ಕೆ ದಿನಗಣನೆ ಪ್ರಾರಂಭ ಆಗಿದೆ. ಆಗಸ್ಟ್ 26 ದಸರಾದ ಆನೆಗಳನ್ನು ಮೈಸೂರಿನತ್ತ ಬರಮಾಡ್ಕೊಳ್ಳೋದಕ್ಕೆ ಗಜಪಯಣದ ಒಂದು ಸಿದ್ಧತೆ ನಡೀತಾ ಇದ್ರೆ, ಮತ್ತೊಂದು ಕಡೆ ನಮ್ಮ ಅರಣ್ಯ ಇಲಾಖೆಗೆ ಈಗ ಗೊಂದಲ ಉಂಟಾಗಿದೆ. ನಮ್ಮೆಲ್ಲರಿಗೂ ಬಹಳ ನಿರೀಕ್ಷೆಯಲ್ಲಿದ್ದಂಥ ಈ ಬಾರಿ 2026ರ ದಸರಾ ಆನೆಗಳ ಆಯ್ಕೆಯಲ್ಲಿ ಬಹುಪಾಲು ಜನರಿಗೆ ಆಸೆ ಇತ್ತು, ನಮ್ಮ ಭೀಮ ಬರಬೇಕು ಅಂತ ಹೇಳಿ. ಅಫ್ಕೋರ್ಸ್ ನನಗೂ ಕೂಡ ಆಸೆ ಇದೆ. ಈಗ ಯಾಕಂದರೆ ದಸರಾದಲ್ಲಿ ಈಗ ಆಲ್ರೆಡಿ ನಮ್ಮ ಭೀಮನಿಗೆ ಬಹಳಷ್ಟು ವರ್ಷದ ಅನುಭವವನ್ನು ಪಡ್ಕೊಂಡಿದ್ದು, ಈ ಬಾರಿ ಕೂಡ ಅವನ ಒಂದು ಅಭಿಮಾನಿಗಳು ಭೀಮ ಬರಲಿ ದಸರಾಗೆ ಅಂತ ಇದ್ದರೆ, ಮತ್ತೊಂದು ಕಡೆ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇವಾಗ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ. ಏನು ಅಂತಂದರೆ ಭೀಮನಿಗೆ ಮದ ಬಂದಿದೆ ಅನ್ನುವಂಥ ಕಾರಣದಿಂದ ಭೀಮ ಬರೋದು ಡೌಟ್ ಅಂತ ಹೇಳ್ಬೋದು. ಇನ್ನು ಇದರ ಜೊತೆಯಲ್ಲಿ ಬೇರೆ ಆನೆಗಳಿಗೂ ಕೂಡ ಈ ಸತಿ ಒಂದೇ ಸಮಯದಲ್ಲಿ ಮದ ಬಂದಿದೆ ಅನ್ನುವಂಥ ಕಾರಣಗಳಿಂದ ಅರಣ್ಯ ಇಲಾಖೆಗೆ ಈಗ ಟೆನ್ಷನ್ ಶುರುವಾಗಿರುವಂಥದ್ದು. ಯಾಕೆಂದರೆ ನಮಗೆ ಈಗ ಆಲ್ರೆಡಿ ತಿಳಿದಿರೋ ಹಾಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಆನೆಗಳನ್ನೇ ಆಯ್ಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಈಗ ನಾವು ಹರ್ಷ ಆನೆ ತುಂಬ ಹಿರಿಯ ಆನೆ, ಹಾಗೆ ಶ್ರೀಕಂಠ ಆನೆ, ಈ ಎಲ್ಲ ಆನೆಗಳಿಗೂ ಈಗ ಮಸ್ತಿದೆ ಅನ್ನುವಂಥ ಕಾರಣದಿಂದ ಅರಣ್ಯ ಇಲಾಖೆ ಹೊಸ ಆನೆಗಳ ಹುಡುಕಾಟದಲ್ಲಿದೆ. ಇನ್ನು ಈ ಆನೆಗಳನ್ನು ಕೂಡ ಆರೋಗ್ಯ ತಪಾಸಣೆ ಮಾಡಿ ಈ ಆನೆಗಳು ಬರೋಕ್ಕೆ ಅನುಕೂಲ ಆಗುತ್ತಾ ಇಲ್ವಾ ಅನ್ನುವಂಥದ್ದು ನಮ್ಮ ವೈದ್ಯರು ಅಂದರೆ ಪಶುವೈದ್ಯರು ತಿಳಿಸ್ತಾರೆ. ಮತ್ತು ಅದರ ಒಂದು ಮಾವುತ ಕಾವಾಡಿಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಈ ಆನೆಗಳು ಬರ್ತಾವ ಇಲ್ವಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಹಾಗೆ ಈ ಆನೆಗಳನ್ನು ಬಹು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಿದ್ದು ಅದರ ಅಭಿಮಾನಿಗಳಿಗೆ ಒಂದು ಕಡೆ ಬೇಸರದ ಸಂಗತಿ ಆದರೆ, ಮತ್ತೊಂದು ಕಡೆ ಅರಣ್ಯ ಇಲಾಖೆಗೆ ಈಗ ಏನು ನಮ್ಮ ಆನೆಗಳನ್ನು ಮೈಸೂರಿನತ್ತ ಬರಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಏನಿದೆ ಗಜಪಯಣ, ಅದು ಕೂಡ ಸಮೀಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಯಾವ ಆನೆಗಳನ್ನು ಕರ್ಕೊಂಡು ಬರುವಂಥದ್ದು, ಮತ್ತು ಈಗ ಹೊಸದಾಗಿ ಮತ್ತೆ ಪ್ರಿಮಿಲರಿ ಟೆಸ್ಟಿಂದನೂ ಕೂಡ ಪ್ರಾರಂಭ ಮಾಡಬೇಕಾಗತ್ತೆ. ಇನ್ನು ಬೇರೆ ಬೇರೆ ಆನೆಗಳನ್ನು ಕರ್ಕೊಂಡು ಬರ್ಬೋದಾ ಇಲ್ವಾ ಅನ್ನುವಂಥದ್ದು ಇವೆಲ್ಲನೂ ಒಟ್ಟು ಹಾಕಿ ನೋಡಿದ್ರೆ ನಾವೀವಾಗ ಭೀಮಾ ಆಗಿರ್ಬೋದು ಅಥವಾ ಹರ್ಷ ಆಗಿರ್ಬೋದು, ಈಗಾಗಲೇ ಕಳೆದ ಬಾರಿ ದಸರಾದಲ್ಲಿ ನಮ್ಮ ಶ್ರೀಕಂಠ ಆನೆ ಪಟ್ಟದಾನೆಯಾಗಿ ಆಯ್ಕೆಯಾಗಿತ್ತು. ಅರಮನೆಯಿಂದ ನಡೆಯುವಂಥ ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿದ್ದು ಮುಂದಿನ ವರ್ಷ ಕೂಡ ಬರುವಂಥ ನಿರೀಕ್ಷೆಯನ್ನು ಎಲ್ಲರಲ್ಲೂ ಮೂಡಿಸಿತ್ತು. ಸೊ ನಮಗೂ ಕೂಡ ಒಂದು ನಿರೀಕ್ಷೆ ಇರುತ್ತೆ, ಏನಂತಂದರೆ ಶ್ರೀಕಂಠ ಆನೆ ಬರ್ತಾನೆ ಅಥವಾ ಹರ್ಷ ಆನೆ, ಅದಕ್ಕೂ ಕೂಡ ಬಹಳಷ್ಟು ಅನುಭವ ಇದೆ. ಇನ್ನು ಭೀಮಾ ಆನೆ ಬೆಲೆ ಎಲ್ಲರಿಗೂ ಪ್ರೀತಿ ಇದೆ. ನಮಗೆಲ್ಲರಿಗೂ ಭೀಮನ್ ಕ್ರೇಜ್ನ ನಾವು ನೋಡ್ಬಿಟ್ಟಿದ್ದೀವಿ. ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರಿನ ತನಕ, ಬೇರೆ ಬೇರೆ ಊರಿಂದ ಬರುವಂಥ ಜನರ ತನಕನೂ ಭೀಮನ ಕ್ರೇಜ್ ಯಾವ ರೀತಿ ಇತ್ತು ಅಂತ ಏನೋ ರಸ್ತೆ ಬದಿಯಲ್ಲೂ ಕೂಡ ಭೀಮನ ಹೆಸರನ್ನು ಕೂಗೊಳ್ತಾ ಭೀಮಾ ಭೀಮಾ ಅನ್ನುವಂಥ ಒಂದು ಪದವನ್ನು ಕೂಗೋದನ್ನು ನಾವೆಲ್ಲರೂ ಕೇಳಿಸ್ಕೊಂಡಿದ್ವಿ. ಇನ್ನು ಈ 3 ಆನೆಗಳಿಗೆ ಮದ ಬಂದಿರುವಂಥ ಕಾರಣದಲ್ಲಿ ಬಹುಶಃ ಬಹುಪಾಲು ಈ ಆನೆಗಳು ಆಯ್ಕೆ ಆಗಿದ್ದು ಕೂಡ ಈ ಆನೆಗಳನ್ನು ಕರ್ಕೊಂಡು ಬರೋಕ್ಕೆ ಆಗಲ್ಲ ಅನ್ನೋದಾದರೆ ಮತ್ತೆ ಅರಣ್ಯ ಇಲಾಖೆಗೆ ಇದು ದೊಡ್ಡ ತಲೆನೋವಾಗಿ ಪರಿಗಣಿಸುತ್ತೆ. ಯಾಕೆಂತಂದರೆ ಈಗ ಮತ್ತೆ ಪ್ರಿಮಿಲರಿ ಟೆಸ್ಟಿಂದ ಬೇರೆ ಆನೆಗಳನ್ನು ಹುಡುಕುವಂಥದ್ದು. ಯಾಕೆ ಅಂತಂದರೆ ಈಗ ಆಲ್ರೆಡಿ ಸೆಲೆಕ್ಷನ್ಗೆ ನಮಗೆ ತಿಳಿದಿರೋ ಹಾಗೆ ಹತ್ತತ್ರ 20 ಆನೆಗಳು ಸೆಲೆಕ್ಷನ್ ಆಗಿರುತ್ತೆ. ಅದರಲ್ಲಿ ಮತ್ತೆ ಮೈನಸ್ ಮಾಡಿ 14 ಆನೆ ತಗೊಳ್ಳುವಂಥದ್ದು. ಈ ಮತ್ತೆ ಮೈನಸ್ ಯಾವ ಆನೆಗಳಾಗಿರುತ್ತಲ್ಲ ಅದನ್ನು ನೆಕ್ಸ್ಟ್ ಪ್ರೊಸೀಜರ್ಗೆ ನೋಡ್ಕೊಳ್ತಾರೆ, ಈ ಆನೆಗಳನ್ನು ತಗೊಳ್ಬೋದಾ ಇಲ್ವಾ ಅಂತ. ಎಗೇನ್ ನಮಗೆ ಈ ಒಂದು ಗಜಪಯಣದ ದಿನಾಂಕ ಕೂಡ ಹತ್ರ ಬರ್ತಾ ಇದೆ. ಹಾಗೆ ಈ ಮಸ್ತ್ ಬಂದಿರುವಂಥದ್ದು ಒಂದೊಂದು ಆನೆಗಳಿಗೆ ಒಂದೊಂದು ಸಮಯ ತಗೊಳುತ್ತೆ. ಅಂದರೆ ಸರಿಸುಮಾರು ಒಂದು ಆನೆಗೆ 2 ವಾರದಲ್ಲೇ ಇದು ಕಮ್ಮಿ ಆಗ್ಬೋದು, ಒಂದು ಆನೆಗೆ 2 ತಿಂಗಳಾದರೂ ಇದು ಕಮ್ಮಿ ಆಗದೇ ಇರ್ಬೋದು. ಆ ಆನೆಯ ಒಂದು ದೇಹದ ಸ್ಥಿತಿಯ ಮೇಲೆ ಅಥವಾ ಅದರ ಆರೋಗ್ಯದ ಸ್ಥಿತಿಯ ಮೇಲೆ ಅದರ ಮಸ್ತ್ ಬರುವಂಥ ಸಮಯ ಮತ್ತು ಅದು ಕಮ್ಮಿ ಆಗುವಂಥ ಸಮಯ ಕೂಡ ಏನೋ ಬದಲಾವಣೆ ಆಗ್ತಾ ಹೋಗುತ್ತೆ. ಬೈ ಚಾನ್ಸ್ ಏನಾದರೂ ನಿಗದಿಪಡಿಸಿರುವಂಥ ಸಮಯದಲ್ಲಿ ಈ ಆನೆಗಳು ಏನೀಗ ನಾನು ಹೇಳಿದಂಥ ಹೆಸರು ಭೀಮಾ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಶ್ರೀಕಂಠ ಆಗಿರ್ಬೋದು, ಈ ಆನೆಗಳಿಗೆ ಮಸ್ತ್ ಕಮ್ಮಿ ಆಗುವಂಥ ಸಾಧ್ಯತೆ ಏನಾದ್ರು ಇದೆ ಅನ್ನುವಂಥದ್ದನ್ನು ಪಶುವೈದ್ಯರು ಖಚಿತಪಡಿಸಿದ್ರೆ, ಹಾಗೆ ಅದರ ಜೊತೆಯಲ್ಲಿ ಅದರ ಮಾವುತ ಕವಡಿಗಳು ಖಚಿತಪಡಿಸಿದ್ರೆ, ಅರಣ್ಯ ಇಲಾಖೆಗೆ ಅದರ ಮೇಲೆ ಒಂದು ನಂಬಿಕೆ ಬಂದರೆ, ಅಂದರೆ ಈ ಎಲ್ಲ ಆರೋಗ್ಯ ತಪಾಸಣೆಯಲ್ಲೂ ಕೂಡ ಅದು ಸೈ ಅಂತ ಅನ್ನಿಸ್ಕೊಂಡು ಮಸ್ತ್ ಕಮ್ಮಿ ಆಗಿದೆ ಅನ್ನುವಂಥ ಒಂದು ಗ್ಯಾರಂಟಿ ಬಂದರೆ ಮಾತ್ರ 2026ರ ದಸರಾಗೆ ನಾವು ಭೀಮಾ, ಶ್ರೀಕಂಠ ಹಾಗೂ ಹರ್ಷ ಆನೆಯನ್ನು ನಿರೀಕ್ಷೆ ಮಾಡ್ಬೋದು. ಇನ್ನೇ ಸರ್ವೇ ಸಾಮಾನ್ಯವಾಗಿ ನಮಗೆ ಈ ಮದ ಅನ್ನೋ ಪದ ತುಂಬ ರೂಢಿಯಾಗಿ ಕೇಳಿರ್ತೀವಿ. ಯಾಕೆಂತಂದರೆ ಎಷ್ಟೋ ಪದಗಳಲ್ಲಿ ಬಳಕೆ ಮಾಡ್ಬೇಕಾದ್ರೆ ಮದಗಜ ಅಂತ ಕೇಳಿರುವಂಥದ್ದು ಅಥವಾ ಮದಗಜ ಅಂತ ಅನ್ನುವಂಥ ಪದ ಕೇಳಿದಾಗಲೇ ಅದೊಂಥರ ಅಗ್ರೆಸಿವ್ ಎಲಿಫೆಂಟ್ ಅಥವಾ ಆನೆಗೆ ಕೋಪ ಇರುತ್ತೆ ಅನ್ನುವಂಥದ್ದು ಇದು ಜನರಲಿ ನಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಈ ಮದ ಅನ್ನೋದನ್ನು ಜನರಲ್ ಪದಗಳಲ್ಲಿ ನಾವು ಬಳಕೆ ಮಾಡ್ತೀವಿ. ಆದರೆ ಏನು ನಮ್ಮ ಮಾವುತ ಕಾವಡಿಗಳು ಅಥವಾ ಪಶುವೈದ್ಯರು ಇದನ್ನು ಮಸ್ತ್ ಅಂತ ಹೇಳಿ ಕರೆಯುವಂಥದ್ದು. ಈ ಮಸ್ತ್ ಅಂತಂದರೆ ಏನು, ಮತ್ತು ಇದು ಆನೆಗಳಲ್ಲಿ ಹೆಣ್ಣಾನೆ ಮತ್ತು ಗಂಡಾನೆ ಎರಡೂ ಇರುತ್ತೆ. ಇದು ಬರೀ ಗಂಡಾನೆಗೆ ಮಾತ್ರ
ಮಾತ್ರ ಬರುವಂಥ ಒಂದು ಪ್ರಕ್ರಿಯೆನ ಅನ್ನೋದಾದರೆ ಹೌದು. ಈ ಹೆಣ್ಣು ಮತ್ತು ಗಂಡು ಆನೆಗಳಲ್ಲಿ ಈ ಮದ ಅಥವಾ ಮಸ್ತ್ ಅಂತ ಏನು ಕರಿತೀವಿ ಅದು ಗಂಡು ಆನೆಗಳಲ್ಲಿ ಮಾತ್ರ ಬರುವಂಥದ್ದು, ಅದರಲ್ಲಿ ಮಾತ್ರ ಕಾಣುವಂಥದ್ದು. ಇನ್ನು ಇದು ಒಂದು ನೈಸರ್ಗಿಕ ಕ್ರಿಯೆ ಆಗಿರುತ್ತೆ. ಅಂದರೆ ಇದು ಯಾವುದೇ ಥರದ ರೋಗ ಅಲ್ಲ. ಅಂದರೆ ಮಸ್ತ್ ಬಂದಿದೆ ಅಂದಿದ ತಕ್ಷಣ ಆನೆಗೇನೋ ರೋಗ ಇದೆ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದು ಒಂದು ದೈಹಿಕವಾಗಿ ಪ್ರತಿ ಗಂಡಾನೆಗಳಲ್ಲಿ ಬರುವಂಥ ಒಂದು ಪ್ರಕ್ರಿಯೆ. ಇನ್ನು ಇದರಲ್ಲಿ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ ಪ್ರತಿಯೊಂದು ಆನೆಗಳಿಗೂ ಈ ಮಸ್ತ್ ಅನ್ನುವಂಥದ್ದು ವರ್ಷಕ್ಕೆ ಒಂದೇ ಬಾರಿ ಬರುತ್ತೆ ಅಂತ ಯಾವುದೇ ರೀತಿ ಹೇಳೋಕ್ಕಾಗಲ್ಲ. ಅದು ಒಂದು ಸಲ ಕೂಡ ಬರ್ಬೋದು ಅಥವಾ 2 ಸಲ ಕೂಡ ಬರ್ಬೋದು. ಅಂದರೆ ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿ ಕೂಡ ಬರ್ಬೋದು. ಅದು ಎಗೇನ್ ಆ ಆನೆಗಳ ದೇಹದ ಸ್ಥಿತಿ, ಅದು ಎಷ್ಟು ಗಟ್ಟುಮುಟ್ಟಾಗಿದೆ ಮತ್ತು ಆನೆದು ಒಂದು ಹೆಲ್ತ್ ಕಂಡೀಷನ್ ಯಾವ ಥರ ಇದೆ ಅದ್ರ ಮೇಲೆ ಮಸ್ತು ಒಮ್ಮೆ ಅಥವಾ 2 ಬಾರಿ ಬರುವಂಥದ್ದು. ಇನ್ನು ಈ ಒಂದು ಮಸ್ತು ಗಂಡಾನೆಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದೆ. ಮತ್ತು ಯಾವೊಂದು ವಯಸ್ಸಿನಿಂದ ಇದು ಪ್ರಾರಂಭ ಆಗುತ್ತೆ ಅಂತಂದರೆ ಹೇಗೆ ನಾವು ನಮ್ಮ ಜೀವನದಲ್ಲಿ ಯವನಾವಸ್ಥೆ ಅಂತ ಕರಿತೀವಿ ಅಂತಂದರೆ ಸರಿಸುಮಾರು 20-25 ಏಜನ್ನು ನಾವು ಒಂದು ಯೂತ್ ಏಜ್, ಯಂಗ್ ಏಜ್ ಅಂತ ಕರಿತೀವಿ. ಅದೇ ಒಂದು ಏಜ್ ಅಂದರೆ ಅದಕ್ಕಿಂತ ಮುಂಚೆ ಇದ್ದಂಥ ಆನೆಗಳಲ್ಲಿ ಈ ಒಂದು ಮಸ್ತ್ ಕಾಣೋದು ಬಹಳ ಬಹಳ ಕಮ್ಮಿ. ಜನರಲಿ ಒಂದು 20 ಅಥವಾ 25 ಆದ ನಂತರ ಈ ಒಂದು ಮಸ್ತ್ ಕಾಣಿಸುವಂಥದ್ದು ಪ್ರಕ್ರಿಯೆ ಆಗಿರುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ನಾವು ಬಂದಾಗ ನಮ್ಮ ಭೀಮಾ ಕೂಡ ಇಟ್ಸ್ ರೈಟ್ ನೌ ಇನ್ ಯಂಗೆಸ್ಟ್ ಏಜಲ್ಲಿದ್ದಾನೆ. ಯಾಕೆ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ಭೀಮನ್ನ ನಾವು ಹೇಳ್ತಾ ಇದ್ದೀವಿ ತುಂಬ ಯೌವನದಲ್ಲಿರುವಂಥ ಒಂದು ಒಳ್ಳೆ ಅದ್ಭುತವಾದಂಥ ಆನೆ ಅಂತ. ಸೊ ಅದು ಕೂಡ ಈ ಒಂದು ಮಸ್ತನ್ನ ಈಗ ಫೇಸ್ ಮಾಡ್ತಾ ಇರುವಂಥದ್ದು. ಇನ್ನು ಈ ಮಸ್ತ್ ಅನ್ನುವಂಥದ್ದು ಏನಂತಂದರೆ ಆನೆಗಳಲ್ಲಿ ಟೆಸ್ಟ್ರೋಜಾನ್ ಹೆಚ್ಚಳವಾಗುತ್ತೆ. ಅಂದರೆ ಅದರಲ್ಲಿ ಒಂದು ಏನು ಈಗ ನಮ್ಮ ಗಂಡಸರಲ್ಲಿ ಕಾಣಿಸುವಂಥ ಒಂದು ಟೆಸ್ಟ್ರೋಜಾನ್ ಇರುತ್ತಲ್ಲ ಅದೇ ರೀತಿ ಆನೆಗಳಲ್ಲಿ ಕೂಡ ಇರುತ್ತೆ. ಈ ಒಂದು ನೈಸರ್ಗಿಕ ಕ್ರಿಯೆ ಅದರಲ್ಲಿ ಹೆಚ್ಚಳವಾಗ್ತಾ ಇದ್ದಂತೆ ಈ ಒಂದು ಆನೆ ಮಸ್ತ್ ಅನ್ನುವಂಥದ್ದು ಕಾಣಿಸುವಂಥದ್ದು. ಇನ್ನು ಇದನ್ನು ಹೇಗೆ ನಾವು ಗುರುತಿಸ್ಕೊಳ್ಳುವಂಥದ್ದು, ಹೇಗೆ ಗೊತ್ತಾಗುತ್ತೆ ಆನೆಗೆ ಮಸ್ತ್ ಬಂದಿದೆ ಅನ್ನುವಂಥದ್ದು ಅನ್ನೋದಾದರೆ ನಮ್ಮದೇ ಒಂದು ವಿಡಿಯೋನಲ್ಲಿ ನಾವು ಬಳ್ಳೆಗೆ ಅರ್ಜುನನನ್ನು ನೋಡೋಕೆ ಹೋಗಿದ್ವಿ. ಆ ಸಂದರ್ಭದಲ್ಲೂ ಕೂಡ ಅರ್ಜುನ ಮಸ್ತ್ನಲ್ಲಿದ್ದ. ಮತ್ತು ಮಸ್ತ್ನಲ್ಲಿ ಇರುವಂಥದ್ದು ಹೇಗೆ ಗೊತ್ತಾಗುತ್ತೆ ಅಂತ ನಾವು ಕೇಳಿದಾಗ ನಮಗೆ ಅದರ ಮಾವುತರಾದಂಥ ವಿನೋ ಅವರು ಹೇಳಿದಾಗೆ ಮತ್ತು ಜನರಲಿ ಎಲ್ಲ ಮಾವುತರು ಅಥವಾ ಪಶುವೈದ್ಯರು ಮಸ್ತಲ್ಲಿದೆ ಆನೆ ಅಂತ ಅನ್ನೋದನ್ನು ಹೇಗೆ ಗೊತ್ತು ಮಾಡ್ಕೊಳ್ತಾರೆ ಅಂದರೆ ದ ಫಸ್ಟ್ ಆ್ಯಂಡ್ ಫಾರ್ಮಲ್ ಥಿಂಗ್ಸ್ ಏನು ಅಂತಂದರೆ ಆನೆಯ ಒಂದು ಏನು ಕಿವಿಯ ಅಥವಾ ಹಣೆಯ ಭಾಗದ ಹತ್ರ ಒಂದು ರಂಧ್ರ ಇರುತ್ತೆ. ಸೊ ಅದನ್ನು ಟೆಂಪೊರಲ್ ಅಂತ ಕರೀತಾರೆ. ಆ ಒಂದು ರಂಧ್ರದಿಂದ ಒಂದು ಎಣ್ಣೆ ರೀತಿ ದ್ರವ ಬರುತ್ತೆ. ಅದು ಒಂಥರ ಆ್ಯಕ್ಚುಲಿ ನಾವು ಅದನ್ನು ಮುಟ್ಟಿ ಇನ್ಫ್ಯಾಕ್ಟ್ ಸ್ಮೆಲ್ ಮಾಡಿದ್ವಿ. ಆ ಸ್ಮೆಲ್ಲು ಒಂಥರ ಅದು ಗೊತ್ತಾಗುತ್ತೆ ಯೂಶ್ವಲಿ ಆನೆಗಳ ಜೊತೆ ಇರುವಂಥ ಮಾವುತ ಕವಡಿಗಳಿಗೆ. ಓಕೆ ಓಕೆ ಹೌದಾ. ಸೊ ಯೂಶ್ವಲಿ ಮದ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಆನೆಗೆ ಅಂತಂದರೆ ಅಲ್ಲಿ ಒಂದು ಸಕ್ರಿಷನ್ ಆಗುತ್ತೆ. ಸೊ ಅದರಿಂದ ಒಂದು ಲಿಕ್ವಿಡ್ ಅಲ್ವಾ ಸರ್, ಅದು ಆ ಗ್ಲ್ಯಾಂಡಿಂದ ಬರುತ್ತೆ. ಸೊ ಆ ಗ್ಲ್ಯಾಂಡಿಂದ ಲಿಕ್ವಿಡ್ ಬರುತ್ತೆ. ಸೊ ಅದನ್ನು ನಾನೀಗ ಆ್ಯಕ್ಚುಲಿ ಟಚ್ ಮಾಡಿದೆ. ಇಲ್ಲಿ ಈ ಪೋರ್ಷನಲ್ಲಿ ಬರ್ತಾ ಇರೋವಂಥದ್ದು. ಸೊ ಇದನ್ನು ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ತುಂಬ ದೂರದ ತನಕ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಯಾಕಂದರೆ ಒಂದು ಮದದ ಆನೆ ಇದೆ ಅಂತಂದರೆ ಆನೆಯ ಈ ಒಂದು ಸ್ಮೆಲ್ ಕಂಡಿಡ್ದಿರೋರ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ. ಸೊ ಆಲ್ಮೋಸ್ಟ್ 4-5 ಕಿಲೋಮೀಟ್ರ್ ತನಕ ಈ ಸ್ಮೆಲ್ ಗೊತ್ತಾಗುತ್ತಂತೆ. ಇದರಿಂದ ಗೊತ್ತಾಗುತ್ತೆ ಆ ಒಂದು ಏರಿಯಾದಲ್ಲಿ ಆನೆಗೆ ಮದ ಬಂದಿದೆಯಾ ಇಲ್ವಾ ಅಥವಾ ಮದ ಬಂದಿರೋ ಆನೆ ಇದೆಯಾ ಅಂತ. ಈ ರಂಧ್ರ ಆಟೋಮೆಟಿಕ್ಲಿ ಆ ರಂಧ್ರದಿಂದ ಒಂದು ಎಣ್ಣೆಯ ರೀತಿ ದ್ರವ ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಒಂದು ನೀರು ರೀತಿ ಹರಿತಾ ಇರುತ್ತೆ. ಅದು ಯಾವಾಗಲೂ ಈ ಎರಡೂ ಭಾಗದಲ್ಲಿ ನಾವು ನೋಡ್ಬೋದು. ಒಂದು ಸ್ಮಾಲ್ ಹೋಲ್ ಇರುತ್ತೆ. ಆ ಹೋಲಿಂದ ಈ ದ್ರವ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಆನೆ ಮಸ್ತಿಗೆ ಬರ್ತಾ ಇದೆ ಅನ್ನುವಂಥದ್ದು. ಮತ್ತು ಆನೆಗಳನ್ನು ಮಾವುತ ಕಾವಡಿಗಳು ಕೂಡ ಅಷ್ಟೇ ತುಂಬ ದೂರದಲ್ಲಿ ಇದ್ದಾಗ್ಲೂ ಕೂಡ ಆ ಒಂದು ದ್ರವದಿಂದ ಬರುವಂಥ ವಾಸನೆ ಏನಿದೆ ಆ ವಾಸನೆಯಿಂದನೇ ಅವರು ಗುರ್ತು ಮಾಡ್ಕೊಳ್ತಾರೆ ಈ ಆನೆಗೆ ಮಸ್ತಿದೆ ಇಲ್ಲ ಅಂತ. ಅಂದರೆ ಜನರಲಿ ಇದು ಸಾಕಿರೋ ಆನೆ ಅಂತಲ್ಲ, ಕಾಡಿನಲ್ಲಿರೋ ಆನೆಗೂ ಈ ಒಂದು ಜನರಲ್ ಆದಂಥ ಒಂದು ನೈಸರ್ಗಿಕ ಪ್ರಕ್ರಿಯೆ ಇರುತ್ತೆ. ಸೊ ಯಾವಾಗಲಾದರೂ ನಮ್ಮ ಆನೆಗಳು ಅದಕ್ಕೇನು ಮಸ್ತಿಲ್ಲ, ಚೆನ್ನಾಗಿದೆ, ಅದನ್ನು ಕಾಡಿಗೆ ಬಿಟ್ಟಿದ್ದೀವಿ. ಅದೇ ಸಂದರ್ಭದಲ್ಲಿ ಕಾಡಿನಲ್ಲಿರುವಂಥ ಮತ್ಯಾವುದೋ ಕಾಡಾನೆಗೆ ಮಸ್ತ್ ಬಂದಿದೆ ಅಂತ ಅಂದರೂ ಕೂಡ ಆ ಒಂದು ಆ ಸ್ಮೆಲ್ಲಿಂದ ಅಥವಾ ಅದರದ್ದು ಬರುವಂಥ ವಾಸನೆ ಏನಿದೆ ಅದರಿಂದ ಕಂಡಿಡ್ಕೊಳ್ತಾರೆ ಇಲ್ಲಿ ಯಾವುದೋ ಒಂದು ಆನೆಗೆ ಮಸ್ತ್ ಬಂದಿದೆ ಅನ್ನುವಂಥದ್ದು. ಇದು ಒಂದಾದರೆ ಮತ್ತೆ ಇನ್ನೊಂದು ಆ ಸಂದರ್ಭದಲ್ಲಿ ಆನೆಗಳ ಒಂದು ಮಾನಸಿಕ ಸ್ಥಿತಿ ತುಂಬ ಏರಿಳ್ತಾ ಇರುತ್ತೆ. ಅಂದರೆ ಏನಂತಂದರೆ ಅದರದ್ದು ಒಂದು ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಕೆಲವು ಅಂದರೆ ಮತ್ತೆ ಮದ ಬಂದಿದೆ ಅಥವಾ ಮಸ್ತಿದೆ ಅಂತಂದಿದ ತಕ್ಷಣವೇ ಆ ಆನೆ ತುಂಬ ಕೋಪ ಮಾಡ್ಕೊಳ್ಳುತ್ತೆ,
ತುಂಬ ಅಗ್ರೆಸಿವ್ ಆಗಿರುತ್ತೆ ಅನ್ನೋದು ಸುಳ್ಳು. ಎಲ್ಲ ಆನೆಗಳು ಅದೇ ರೀತಿ ಬಿಹೇವ್ ಮಾಡಲ್ಲ. ಕೆಲವು ಆನೆಗಳು ಮಸ್ತಿದ್ದಂಥ ಸಂದರ್ಭದಲ್ಲೂ ಕೂಡ ತುಂಬ ಶಾಂತ ರೀತಿಯಿಂದ ಬಿಹೇವ್ ಮಾಡ್ತವೆ. ಕೆಲವು ಆನೆಗಳು ಮಸ್ತಿದ್ದಂಥ ಸಂದರ್ಭದಲ್ಲಿ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡುವಂಥದ್ದು ಅಥವಾ ತುಂಬ ಕೋಪ ಮಾಡಿಕೊಳ್ಳುವಂಥದ್ದು. ಅಂಥ ಸಂದರ್ಭದಲ್ಲಿ ಮಾವುತ ಕಾವಡಿಗನು ಅದನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಒಂದು ಚಾಕಚಕ್ಯತೆಯನ್ನು ಹೊಂದಿರಬೇಕಾಗತ್ತೆ. ಅದರ ಜೊತೆಯಲ್ಲಿ ಪಶುವೈದ್ಯರು ಕೂಡ ಅಷ್ಟೇ ಅದಕ್ಕೆ ಈ ಆನೆ ಹತ್ರ ಹೋಗಬೇಕಾ ಬೇಡವಾ ಅನ್ನೋದನ್ನು ನಿರ್ಧರಿಸ್ತಾರೆ. ಸೊ ಹಾಗಾಗಿ ಎಷ್ಟೋ ಸಲ ಹೇಳ್ತಾರೆ ಮಸ್ತಿರೋ ಆನೆಗಳ ಹತ್ರ ಹೋಗಬೇಡಿ, ಯಾಕಂದರೆ ಅದರ ಬಿಹೇವಿಯರಲ್ ಚೇಂಜಸ್ ತುಂಬ ಆಗುತ್ತೆ. ಸೊ ಅದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮತ್ತೊಂದು ರೀಸನ್ ಅಥವಾ ಕಂಡೀಷನ್ಸ್ ಏನು ಅಂತಂದರೆ ಅದಕ್ಕೆ ಅತಿ ಹೆಚ್ಚು ಕೋಪ ಇರುವಂಥದ್ದು. ಮತ್ತು ಇನ್ನು ಅದರ ಆಹಾರದ ಪದ್ಧತಿ ಕೂಡ ಅಷ್ಟೇ. ಮಸ್ತ್ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅದು ಆಹಾರ ಪದ್ಧತಿ ಏರಿಳಿತ ಆಗುತ್ತೆ. ಕೆಲವು ಆನೆಗಳು ಬಹಳಷ್ಟು ಜಾಸ್ತಿ ತಿನ್ನುವಂಥದ್ದು, ಕೆಲವು ಆನೆಗಳು ಕಮ್ಮಿ ತಿನ್ನುವಂಥದ್ದು. ಇದು ಕೂಡ ಅದರ ಆಹಾರ ಪದ್ಧತಿಯಲ್ಲಿ ವೇರಿಯೇಷನ್ ಆಗೋದ್ರಿಂದ ಆ ಸಂದರ್ಭದಲ್ಲೂ ಕೂಡ ಕಂಡುಹಿಡ್ಕೊಳ್ಬೋದು ಈ ಆನೆಗೆ ಮಸ್ತ್ ಬರ್ತಾ ಇದೆ ಅಥವಾ ಮಸ್ತ್ ಬಂದಿದೆ ಅನ್ನುವಂಥದ್ದು. ಇನ್ನು ಸರ್ವೇ ಸಾಮಾನ್ಯವಾಗಿ ನಾನು ಹೇಳಿದೆ ಇದು ದೇಹದಲ್ಲಿ ಆಗುವಂಥ ಒಂದು ನೈಸರ್ಗಿಕ ಕ್ರಿಯೆ ಅಂತ. ಹಾಗೆ ಮದ ಬಂದಂಥ ಆನೆಗಳಿಗೆ ಯೂಶಲಿ ಹೆಣ್ಣಾನೆಗಳ ಮೇಲೆ ತುಂಬ ಒಂದು ಅಟ್ರಾಕ್ಷನ್ ಇರುತ್ತೆ. ಆಮೇಲೆ ಆ ಒಂದು ಅಟ್ರಾಕ್ಷನ್ ಹೇಗೆ ಅಂತಂದರೆ ಅದು ಸೆಕ್ಷುವಲ್ ಇಂಟ್ರಕೋರ್ಸ್ ಮಾಡಬೇಕು ಅನ್ನುವಂಥದ್ದು, ಈ ಥರದ ಭಾವನೆಗಳು ಹುಟ್ಟಕ್ಕೆ ಶುರುವಾಗುತ್ತೆ. ಸೊ ಹೆಣ್ಣಾನೆ ಸಿಕ್ಕಿದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಗಂಡಾನೆಗೆ ಮಸ್ತಿದೆ ಅಂತಂದಾಗ ಸ್ವಲ್ಪ ಆ ಒಂದು ಇಂಟರ್ಕೋರ್ಸ್ ಪ್ರಕ್ರಿಯೆ ನಡೆಯುವಂಥದ್ದು. ಈ ಸಂದರ್ಭದಲ್ಲಿ ಹೆಣ್ಣಾನೆಗೂ ಕೂಡ ಕೆಲವು ಸಲ ಏನೋ ಪೆಟ್ಟಾಗುವಂಥದ್ದು. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಬೈ ಚಾನ್ಸ್ ಏನಾದ್ರು ಆನೆಗಳು ತುಂಬ ಅಗ್ರೆಸಿವ್ ಆಗಿದೆ ಮತ್ತು ಅದಕ್ಕೆ ಹೆಣ್ಣಾನೆಗಳ ಅಗತ್ಯ ಇದೆ ಅಂತ ಅನ್ನಿಸ್ತಂಥ ಸಂದರ್ಭದಲ್ಲಿ ಹೆಣ್ಣಾನೆ ಸಿಗದೇ ಇದ್ದಾಗಲೂ ಕೂಡ ಆ ಒಂದು ಕೋಪನ ಬೇರೆ ಗಂಡಾನೆಗಳ ಮೇಲೆ ತೀರಿಸ್ಕೊಂಡಿರುವಂಥ ಉದಾಹರಣೆಗಳು ಕೂಡ ನಾವು ಸಾಕಷ್ಟು ನೋಡಿದ್ದೀವಿ. ಹಾಗಾಗಿ ಮಸ್ತಿರುವಂಥ ಆನೆಗಳು ಹೋಗಿ ಗಂಡಾನೆಗಳ ಮೇಲೆ ದಾಳಿ ಮಾಡುವಂಥದ್ದು, ಅದಕ್ಕೆ ಪೆಟ್ಟಾಗುವಂಥದ್ದು. ಸೊ ಎಷ್ಟೋ ಆನೆಗಳು ಒಡೆದು ಸಾಯಿಸಿರುವಂಥ ಒಂದು ಉದಾಹರಣೆ ಕೂಡ ನಾವು ಕಾಡುಗಳಲ್ಲಿ ಆಗಿರುತ್ತೆ. ಅದಕ್ಕೆ ಏನು ಮಾಡುವಂಥದ್ದು ಮಸ್ತಿರುವಂಥ ಆನೆಗಳನ್ನು ಕಾಡಿಗೆ ಬಿಡದೇ ಇರೋ ರೀತಿ ಸುರಕ್ಷಿತವಾಗಿ ನೋಡ್ಕೊಳ್ಳುವಂಥದ್ದು ಅತಿ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಯಾಕಂತಂದರೆ ಕಾಡಿನಲ್ಲಿರುವಂಥ ಆನೆಗಳಿಗೇನೋ ತಾವು ಕಾಡುಗಳಲ್ಲೇ ಇರುತ್ತೆ, ಅದು ಹೇಗೋ ಒಂದು ಅದರದ್ದು ರೆಗ್ಯುಲರ್ ರೊಟೀನನ್ನು ಅಭ್ಯಾಸ ಮಾಡ್ಕೊಂಡಿರುತ್ತೆ. ಬಟ್ ಆಲ್ರೆಡಿ ಕ್ಯಾಂಪ್ನಲ್ಲಿರುವಂಥ ಆನೆಗಳಿಗೆ ಸ್ವಲ್ಪ ಕ್ಯಾಂಪ್ನ ಸ್ವಭಾವವೂ ಕೂಡ ಆಗಲೇ ಅದಕ್ಕೆ ಫಿಲ್ ಆನ್ ಆಗಿಬಿಟ್ಟಿರುತ್ತೆ, ಅಂದರೆ ತಲೆಯಲ್ಲಿ ಕೂತಿರುತ್ತೆ. ಸೊ ಅದಕ್ಕೆ ಮತ್ತೆ ತಿರ್ಗಾ ಅಲ್ಲಿ ಹೋದಾಗ ಕಾಡಾನೆಗೆ ಯಾವುದಕ್ಕೋ ಮಸ್ತಿದೆ ಅಂತಂದಾಗ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಇಂಥ ಒಂದು ಮಸ್ತ್ನಲ್ಲಿ ನಡೆದಂಥ ಒಂದು ಇನ್ಸಿಡೆಂಟೇ ನಮಗೆಲ್ರಿಗೂ ಈಗಲೂ ನೆನಪಿರೋ ಹಾಗೆ ಏನು ನಮ್ಮ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಂಥ ಗೋಪಾಲ ಸ್ವಾಮಿ ಆನೆ, ಅದಕ್ಕೂ ಕೂಡ ಅಷ್ಟೇ ಮಸ್ತಿದ್ದಂಥ ಅಯ್ಯಪ್ಪ ಆನೆ ಒಡೆದು ಗೋಪಾಲ ಸ್ವಾಮಿಯನ್ನು ನಾವು ಕಳ್ಕೊಳ್ಳುವಂಥ ಒಂದು ಸಂದರ್ಭ ಬಂತು. ಹಾಗಾಗಿ ಪ್ರತಿಯೊಬ್ಬ ಮಾವುತ ಕಾವಾಡಿಗನಿಗೂ ತನ್ನ ಆನೆ ಮಸ್ತ್ನಲ್ಲಿದೆ ಅಂದಿದ ತಕ್ಷಣವೇ ಅವನ ಜವಾಬ್ದಾರಿ ಒಂಚೂರು ಜಾಸ್ತಿ ಆಗುತ್ತೆ. ಅಂದರೆ ಹೇಗೆ ನೀವು ನಿಮ್ಮ ಮನೆಯಲ್ಲಿ ಯವನವಸ್ಥೆಗೆ ಬಂದಂಥ ಗಂಡ್ಮಕ್ಳು ಹೆಣ್ಮಕ್ಳು ಬಂದಾಗ ತಂದೆ ತಾಯಿಗಳು ಫುಲ್ ಅಲರ್ಟ್ ಆಗ್ತಾರೆ, ಏನಂತಂದರೆ ಮಕ್ಕಳನ್ನ ಇನ್ನಷ್ಟು ಜೋಪಾನವಾಗಿ ನೋಡ್ಕೋಬೇಕು, ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಂತ. ಸೊ ಅದೇ ರೀತಿ ಮಾವುತ ಕಾವಾಡಿಗಳು ಪಶುವೈದ್ಯರು ಅದಕ್ಕೆ ತುಂಬ ಹೆಚ್ಚಾಗಿ ಕೇರ್ ಮಾಡುವಂಥದ್ದು. ಇನ್ನು ಇಂಥ ಸಂದರ್ಭದಲ್ಲಿ ಅದಕ್ಕೆ ಕಬ್ಬನ್ನು ಕೊಡುವಂಥದ್ದು, ಅಕ್ಕಿ ಹಾಗೆ ಬಾಳೆಹಣ್ಣು ಇಂಥ ಒಂದು ಪೌಷ್ಟಿಕ ಆಹಾರಗಳನ್ನು ಕೊಡೋದ್ರ ಮೂಲಕ ಅದರ ಒಂದು ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡುವಂಥದ್ದು. ಇದರ ಜೊತೆಯಲ್ಲಿ ಅದಕ್ಕೆ ದಿನಕ್ಕೆ 2ರಿಂದ 3 ಬಾರಿ ನೀರನ್ನು ಹೆಚ್ಚಿ ಸ್ನಾನ ಮಾಡಿಸುವಂಥದ್ದು. ಸೊ ಅದು ಕೂಡ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ಆದಷ್ಟು ಈ ಆನೆಗಳನ್ನು ಒಂಟಿಯಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನೀಗ ಮುಂಚೆನೇ ಹೇಳಿದೆ ಅದಕ್ಕೆ ಅಗ್ರೆಸಿವ್ ಆಗಿದ್ದಾಗ ಅದಕ್ಕೆ ಆ್ಯಂಡ್ ಮಸ್ತ್ ಬಂದಾಗ ಹೆಂಗಿರುತ್ತೆ ಅಂತಂದರೆ ಎಲ್ಲ ಆನೆಗಳಿಗೂ ಒಂದು ರೋಷ ಇರುತ್ತೆ, ಆಕ್ರೋಶ ಇರುತ್ತೆ. ನಾನೇ ಇಡೀ ಏನೋ ಕಾಡಿಗೆ ನಾನೇ ರಾಜ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಹಾಗಾಗಿ ಅದು ತಲೆ ಎತ್ಕೊಂಡು ನಡೆಯುವಂಥದ್ದು, ಸೊಂಡ್ಲಿಂದ ಸಿಕ್ಕದಕ್ಕೆಲ್ಲ ಒಡೆಯುವಂಥದ್ದು, ಒಂಥರ ಒಂದು ಕೋಪದ ಒಂದು ಸ್ವಭಾವದಲ್ಲೇ ಇರೋದ್ರಿಂದ ಆ ಒಂದು ಆನೆಗಳನ್ನು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನು ಮಸ್ತ್ ಕಮ್ಮಿ ಆಗುವಂಥ ಸಮಯದ ತನಕನೂ ಸ್ವಲ್ಪ ಸಪ್ರೇಟಾಗಿ ಶಾಂತವಾದಂಥ ಜಾಗದಲ್ಲಿ ಇರಿಸುವಂಥದ್ದು ಮತ್ತು ಬೇರೆ ಆನೆಗಳ ಜೊತೆಗೆ ಅದಕ್ಕೆ ಕಾಂಟ್ಯಾಕ್ಟನ್ನು ಸ್ವಲ್ಪ ಕಮ್ಮಿ ಮಾಡಿಸುವಂಥದ್ದು, ಇದನ್ನೆಲ್ಲ ಮಾಡುವಂಥದ್ದು ಇದಕ್ಕೆ ಮಸ್ತಿರುವಂಥ ಸಂದರ್ಭದಲ್ಲಿ ಒಂದು ಅತಿ ಹೆಚ್ಚು ಜಾಗೃತೆಯಿಂದ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ನಾನು ಫಸ್ಟೇ ನಿಮಗೆ ಹೇಳಿದೆ ಈ ಮಸ್ತ್ ಅನ್ನುವಂಥದ್ದು ಅಥವಾ ಮದ ಅನ್ನುವಂಥದ್ದು ಯಾವುದೇ ಆನೆಗಳಿಗೆ ಬರುವಂಥ ಕಾಯಿಲೆ ಅಥವಾ ರೋಗ ಅಲ್ಲ, ಅದು ಒಂದು ದೇಹದಲ್ಲಿ ಸಹಜವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಅಂತ. ಹಾಗಾಗಿ ಇದಕ್ಕೆ ಯಾವುದೇ ಥರದ ಮೆಡಿಸನ್ ಅವಶ್ಯಕತೆ ಇಲ್ಲ. ಅಂದರೆ ಡಾಕ್ಟರ್ಸ್ ಬಂದು ಈ ಮಸ್ತನ್ನು ಇಳಿಸ್ಬೇಕು ಅಂತ ಹೇಳಿ ಯಾವುದೇ ಥರ ಮೆಡಿಸನ್ಸನ್ನು ಕೊಡಲ್ಲ. ಆಟೋಮೆಟಿಕ್ಕಾಗಿ ಹೇಗೆ ಅದು ದೇಹದಲ್ಲಿ ಪ್ರಾರಂಭವಾಗಿರುತ್ತೋ ಅದೇ ರೀತಿ ನಾನು ಹೇಳಿದಾಗೆ ಸರಿಸುಮಾರು 2 ವಾರಗಳಿಂದ ಅಂದರೆ 1 ಅಥವಾ 2 ವಾರಗಳಿಂದ ಪ್ರಾರಂಭವಾದಂಥ ಈ ಒಂದು ಮಸ್ತ್ ಕ್ರಿಯೆ ಸರಿಸುಮಾರು 2
2ರಿಂದ 3 ತಿಂಗಳ ತನಕ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಹಾಗೆ ನಾನು ಹೇಳ್ತಾ ಇದ್ದೆ, ಅದರ ಆರೋಗ್ಯದ ಸ್ಥಿತಿಯ ಮೇಲೆ ಇದು ಎಷ್ಟು ತಿಂಗಳು ಇರುತ್ತೆ ಅನ್ನೋದು ಕೂಡ ಡಿಸೈಡ್ ಆಗುತ್ತೆ. ಅಂದರೆ ಒಬ್ಬೊಬ್ಬರು, ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ದೇಹಗಳು ಹೆಂಗೆ ಅಂತಂದರೆ, ಒಬ್ಬರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಸ್ವಲ್ಪ ಕೆಲವರು ಆ್ಯಕ್ಟಿವ್ಲೆಸ್ ಇರ್ತಾರೆ. ಆನೆಗಳಲ್ಲೂ ಕೂಡ ಅಷ್ಟೇ. ಆಮೇಲೆ ಕೆಲವರು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ, ಕೆಲವರು ಕಮ್ಮಿ ತಿಂತಾರೆ. ಸೊ ಹಾಗೆ ಅದು ಯಾವ ರೀತಿ ಇದಕ್ಕೆ ಪ್ರಕ್ರಿಯೆಗೆ ಅದು ರೆಸ್ಪಾಂಡ್ ಮಾಡುತ್ತೆ, ಅದರ ರೀತಿ ಅದರ ಮಸ್ತ್ ಡ್ಯೂರೇಷನ್ನು ಕೂಡ ಅಷ್ಟೇ. ಅಪ್ ಟು 2 ವೀಕ್ಸಿಂದ ಶುರುವಾಗಿದ್ದು ಅಪ್ ಟು 2 to 3 ಮಂತ್ಸ್ ತನಕ ಎಕ್ಸೀಡ್ ಆಗುತ್ತೆ. ಬೈ ಎನಿ ಚಾನ್ಸ್ ಆ ಆನೆಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದು ತುಂಬ ಅಗ್ರೆಸಿವ್ ಆಗಿದೆ. ಈ ಆನೆನ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ. ನುರಿತ ಮಾವುತ ತಜ್ಞರ ಹತ್ರ ಹೋದರೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಪಶುವೈದ್ಯರು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತಂದಾಗ ಅದಕ್ಕೆ ಸೆಡಕ್ಟಿವ್ ಇಂಜೆಕ್ಷನನ್ನು ಕೊಡಬೇಕಾಗತ್ತೆ. ಅಂದರೆ ಅದು ಜಸ್ಟ್ ಫಾರ್ ಅ ಕಂಟ್ರೋಲಿಂಗ್ ಅಷ್ಟೇ. ಅದು ಕೂಡ ಮದವನ್ನು ಇಳಿಸೋದಕ್ಕಲ್ಲ, ಅದನ್ನು ಆ ಒಂದು ಟೈಮ್ನಲ್ಲಿ ಕಂಟ್ರೋಲಿಗೆ ತೊಗೊಳೋದಕ್ಕೆ. ಅಂದರೆ ಅದು ತುಂಬ ಅಗ್ರೆಸಿವ್ ಆಗಿ ಆಡ್ತಾ ಇರೋದ್ರಿಂದ ಅದನ್ನು ಕಂಟ್ರೋಲಿಗೆ ತೊಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಾಕ್ಟರ್ಸು ಅದನ್ನು ಡಿಸೈಡ್ ಮಾಡ್ಕೊಳ್ತಾರೆ, ಓನ್ಲಿ ಆನ್ ಸರ್ಟನ್ ಸಿಚುವೇಶನ್ಸ್. ಇನ್ನು ಈ ಒಂದು ಮದ ಯಾಕೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅದು ಒಂದು ನೈಸರ್ಗಿಕ ಕ್ರಿಯೆ, ಮತ್ತು ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಆನೆಗಳಲ್ಲಿ ಅಂತ ತಿಳ್ಕೊಂಡ್ವಿ. ಇನ್ನು ಇದಾದಮೇಲೆ ಆನೆಗಳಿಗೆ ಈ ಮಸ್ತ್ ಬಂದಂಥ ಸಂದರ್ಭದಲ್ಲಿ ಮಾವುತ ಕವಡಿಗಳು ಮತ್ತು ಪಶುವೈದ್ಯರು ಏನೆಲ್ಲ ಕಾಳಜಿಯನ್ನು ಇಟ್ಕೊಂಡು ನೋಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಇದ್ಮೇಲೆ ನಮಗೆ ಇವತ್ತಿಗೂ ನೆನಪಾಗೋದು ನಮ್ಮ ಅರ್ಜುನ ಆನೆ. ಯಾಕೆಂತಂದರೆ ಮಸ್ತ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಮಾವುತ ಕಾವಾಡಿಗನ ಮಾತನ್ನು ಕೇಳಿ ಅದು ಅಂಬಾರಿಯನ್ನು ಒತ್ತಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಇವತ್ತಿಗೂ ಪ್ರತಿಯೊಂದು ಮಸ್ತ್ ಬಂದಿರುವಂಥ ಆನೆಯನ್ನು ಕರ್ಕೊಂಡು ಬರಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ ಅನ್ನೋದಾದರೆ, ಅದು ಬಂದು ಅಂಬಾರಿಯನ್ನು ಹೊತ್ತಿ ಇಡೀ ಮೈಸೂರಿನ ಜನರ ಮುಂದೆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತಿರುವಂಥ, ಅಂಬಾರಿಯನ್ನು ಹೊತ್ತಿರುವಂಥ ಮೊದಲ ಆನೆ ಅನ್ನುವಂಥ ಹೆಗ್ಗಳಿಕೆ ಅರ್ಜುನನಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಇನ್ನು ನಾವು ನಮ್ಮ ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಷ್ಟೇ ನಮ್ಮ ಕರ್ನಾಟಕದ ಆನೆಗಳು ಕಂಡ್ರೆ ಬಹಳ ಪ್ರೀತಿ ಮತ್ತು ಬಹಳ ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. 2 ಆನೆಗಳ ಹೆಸರನ್ನು ಬಹುಶಃ ಯಾರೂ ಮರೆಯಲ್ಲ, ಅರ್ಜುನ ಆ್ಯಂಡ್ ಅಫ್ಕೋರ್ಸ್ ಅಭಿಮನ್ಯು. ಅರ್ಜುನ ಆನೆ ಮದದ ಸಂದರ್ಭದಲ್ಲಿ ಅಂಬಾರಿಯನ್ನು ಹೊರ್ತಾನೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಭಿಮನ್ಯು ಮದದ ಸಂದರ್ಭದಲ್ಲಿ ಅವನು ಏನಂತಂದರೆ ಕ್ಯಾಪ್ಚರಿಂಗ್ ಆಪರೇಷನ್ಸ್ಗೂ ಕೂಡ ಹೋದಂಥ ಎಷ್ಟೋ ಸಂದರ್ಭಗಳು ಇದೆ. ಯಾವುದೋ ಒಂದು ಆನೆಗಳ ಉಪಟಳ ನಡೀತಾ ಇರುತ್ತೆ, ಅಲ್ಲಿಗೆ ಹೋಗಲೇಬೇಕಿರುತ್ತೆ. ಆ ಸಂದರ್ಭದಲ್ಲಿ ಅಭಿಮನ್ಯು ಗೈಡ್ಲೈನ್ಸ್ ಅಥವಾ ಅಭಿಮನ್ಯು ಟೀಮ್ನ ಲೀಡ್ ಮಾಡಲೇಬೇಕು ಅನ್ನುವಂಥ ಒಂದು ಸಿಚುವೇಶನನ್ನು ಬಂದಾಗ ಅಭಿಮನ್ಯು ಕೂಡ ಭಾಗವಹಿಸಿದ್ದಾನೆ ಇಂಥ ಕ್ಯಾಪ್ಚರಿಂಗ್ ಆಪರೇಷನ್ಸ್ಗಳಲ್ಲಿ. ಆ್ಯಂಡ್ ಅಭಿಮನ್ಯುದು ಆ್ಯಂಡ್ ಅರ್ಜುನಂದು ದ ಬೆಸ್ಟ್ ಕ್ವಾಲಿಟಿ ಏನು ಅಂತಂದರೆ, ಎಷ್ಟೇ ಅಗ್ರೆಸಿವ್ ಆಗಿ ಎಷ್ಟೇ ಮದ ಇದ್ದರೂ ತನ್ನ ಮಾವುತನ ಮಾತನ್ನು ಕೇಳುವಂಥ ಸೂಕ್ಷ್ಮತೆ ಇತ್ತು ಆ ಆನೆಗಳಿಗೆ. ಅದು ಒಂದು ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ನಾವು ಅದನ್ನೇ ಹೇಳ್ತೀವಲ್ಲ, ಇವತ್ತು ಹೇಗೆ ನಮ್ಮ ಮನುಷ್ಯ ಜಾತಿಯಲ್ಲಿ ನಾವು ಯಾರನ್ನೋ ಒಬ್ಬರನ್ನ ಟಾಪ್ ಲಿಸ್ಟಲ್ಲಿದ್ದಾರೆ, ಅವ್ರು ಇಷ್ಟು ಸಾಧನೆ ಮಾಡಿದ್ದಾರೆ, ಇಷ್ಟು ಇವ್ರ ಥರ ಇನ್ಯಾರೂ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಆ ರೀತಿ ಯಾರನ್ನಾದರೂ ನಾವು ಅರಣ್ಯ ಇಲಾಖೆಗಳಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಗಳ ಆನೆಗಳ ಗುಂಪಿಗೆ ಬಂತು ಅಂತ ಅಂದರೆ, ಅರ್ಜುನ ಆ್ಯಂಡ್ ಅಭಿಮನ್ಯು ಮದದ ಸಂದರ್ಭದಲ್ಲೂ ಕೂಡ ಎಂಥದೇ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಂಥ ಆನೆಗಳು. ಅದರ ಕೋಪ, ಅದರದ್ದು ಬಾಡಿಯಲ್ಲಿ ಆಗ್ತಾ ಇದ್ದಂಥ ಚೇಂಜಸ್, ಆಮೇಲೆ ನಾನು ನಿಮ್ಗೆ ಮುಂಚೆನೇ ಹೇಳಿದೆ ಹೆಣ್ಣಾನೆಗಳ ಮೇಲೆ ಅಟ್ರಾಕ್ಷನ್ ಇರುತ್ತೆ, ಮತ್ತು ಅದಕ್ಕೆ ಊಟ ಸರಿ ಹೋಗಲ್ಲ, ಕೋಪ ಇರುತ್ತೆ, ಮತ್ತು ಅದು ಯಾವ ರೀತಿ ಬಿಹೇವ್ ಮಾಡ್ತೀನಿ ಅಂತ ತನಗೇ ಗೊತ್ತಿಲ್ಲದೆ ಇರೋ ಬಿಹೇವ್ ಮಾಡ್ತೀನಿ, ಇದೆಲ್ಲವೂ ಕೂಡ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ಅದು ಕೇಳುವಂಥ ಮಾತು ಏನಿರುತ್ತೆ ಅಂತಂದರೆ, ತನ್ನ ಮಾವುತ ಏನು ಇನ್ಸ್ಟ್ರಕ್ಷನ್ ಕೊಡ್ತಾನೆ. ನಾವು ಬೇರೆ ಬೇರೆ ಅಧಿಕಾರಿಗಳು ಅಭಿಮನ್ಯು ಮತ್ತು ಅರ್ಜುನನ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದಿದ್ದು ಒಂದೇ, ಇಟ್ ಈಸ್ ಲೈಕ್ ಹೆಂಗೆ ಅಂದರೆ, ನಾವು ಏನೋ ಫೀಡ್ ಮಾಡಿ ಅದಕ್ಕೆ ಒಂದು ಚಿಪ್ ಹಾಕಿದ್ರೆ, ನಾವು ಜಸ್ಟ್ ಕಂಪ್ಯೂಟರ್ನಲ್ಲಿ ಒತ್ತಿದ್ರೆ ಅದು ಏನು ಕೆಲಸ ಮಾಡುತ್ತೆ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಂಥ ಆನೆಗಳು ಅರ್ಜುನ ಆ್ಯಂಡ್ ಅಭಿಮನ್ಯು. ಸೊ ಮಸ್ತ್ ಬಂದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಕೆಲಸಕ್ಕೆ ಸೈ ಅಂತ ಅನ್ಸ್ಕೊಂಡಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಆನೆಗಳು ಅರ್ಜುನ ಆ್ಯಂಡ್ ಅಭಿಮನ್ಯು. ಒಟ್ಟಾರೆ ನಮ್ಮ ಆನೆಗಳಲ್ಲಿ ಕಾಣುವಂಥ, ಅದರಲ್ಲೂ ಗಂಡಾನೆಗಳಲ್ಲಿ ಕಾಣುವಂಥ ಒಂದು ಪ್ರಕ್ರಿಯೆ ಆದಂಥ ಮಸ್ತ್ ಏನು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸುವಂಥ ಪ್ರಯತ್ನ. ಅಂದರೆ ಜನರಲ್ ಆಗಿ ತುಂಬ ಡೀಪಾಗಿ ಆ್ಯಂಡ್ ಸೈಂಟಿಫಿಕಲಿ ನಿಮಗೆ ನಾನು ಅದನ್ನು ಹೇಳಲಿಕ್ಕೆ ಹೊರಟಿಲ್ಲ. ಯಾಕೆಂತಂದರೆ ಅದನ್ನು ಹೇಳಬೇಕಂದ್ರೆ ಬಹುಶಃ ಇದಕ್ಕೆ ಎಷ್ಟೋ ವರ್ಷಗಳ ಅನುಭವವನ್ನು ಪುಸ್ತಕದಿಂದ ಮತ್ತು ಅವರ ಒಂದು ಪ್ರಾಕ್ಟಿಕಲ್ ಲೈಫ್ನಲ್ಲಿ ತಿಳಿದಂಥ ಪಶುವೈದ್ಯರು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ಬೋದು. ನಾವು ಜನರಲ್ಲಾಗಿ ಏನೆಲ್ಲ ತಿಳ್ಕೊಂಡಿದ್ದೀವಿ ಆ್ಯಂಡ್ ಜನರಲ್ಲಾಗಿ ಈ ಆನೆಗಳು ಈ ರೀತಿ ಬದಲಾವಣೆಗಳಾಗುತ್ತೆ ಮತ್ತು ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಮಾತ್ರ ನಾನು ನಿಮಗೆ ಒಂದಷ್ಟು ಪಟ್ಟಿ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ಒಂದು ಆನೆಗಳಿಗೆ ಮಸ್ತ್ ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಅದರ ಬಿಹೇವಿಯರಲ್ ಚೇಂಜಸ್ ಆಗುತ್ತೆ. ಹಾಗೆ ಅದರ ಜೊತೆಯಲ್ಲಿ ಅದರ ಕಿವಿ ಭಾಗದ ಹತ್ರ
ಇರುವಂಥ ಒಂದು ಹೋಲಿಂದ ಬರುವಂಥ ದ್ರವ ಆಗಿರ್ಬೋದು. ಇನ್ನು ಈ ದ್ರವವೂ ಅಷ್ಟೇ ಅದು ಮಸ್ತ್ ಬಂದಿದೆ ಅಂತಂದರೆ ಸರಿಸುಮಾರು 3-4 ಕಿಲೋಮೀಟ್ರ್ ತನಕ ಆ ಒಂದು ವಾಸನೆ ಬರುತ್ತೆ. ಅಂದರೆ ಯಾರಿಗೆ ಆ ಒಂದು ದ್ರವವನ್ನು ಮುಟ್ಟಿ ಅಥವಾ ಅದನ್ನು ಸ್ಮೆಲ್ ಮಾಡಿ ರೂಢಿ ಇರುತ್ತೆ, ಅಭ್ಯಾಸ ಇರುತ್ತೆ, ಅವರಿಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಇದು ಈ ಥರ ಆಗಿರುತ್ತೆ ಅಂತ. ಇನ್ನು ಆಮೇಲೆ ನಿರಂತರವಾಗಿ ಮೂತ್ರವಾದ ಸೋರಿಕೆ ಅಂತಂದರೆ ಅದರ ಯೂರಿನಲ್ ಡಿಸ್ಚಾರ್ಜ್ ಆಗ್ತಾನೆ ಇರುತ್ತೆ. ಅದು ಯಾವ ಆನೆಗಳಿಗೆ ಈಗ ಆಲ್ರೆಡಿ ಮದ ಇರುತ್ತೆ ಅಥವಾ ಮಸ್ತ್ ಇರುತ್ತೆ ಆ ಆನೆಗಳಿಗೆ. ಇನ್ನು ಅದರ ಆಹಾರದ ಪದ್ಧತಿ ಬೇರೆ ಆಗುತ್ತೆ. ಅದು ತುಂಬ ಪ್ರಬಲವಾಗಿದ್ದೀನಿ ಅಂತ ಹೇಳಿ ಅದಕ್ಕಷ್ಟೇ ಅದು ಕೋಪ ಮಾಡ್ಕೊಳ್ಳುವಂಥದ್ದು. ಇನ್ನು ಈ ಒಂದು ಸಂದರ್ಭದಲ್ಲಿ ಅದು ನೈಸರ್ಗಿಕವಾಗಿ ಹೆಣ್ಣಾನೆ ಜೊತೆಯಲ್ಲಿ ಅತಿ ಹೆಚ್ಚು ಬಾಂಧವ್ಯವನ್ನು ಇಟ್ಕೊಳ್ಳುವಂಥದ್ದು ಅಥವಾ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಬೇಕು ಅನ್ನುವಂಥ ಒಂದು ಫೀಲಿಂಗನ್ನು ಇಟ್ಕೊಳ್ಳುವಂಥದ್ದು. ಇದೆಲ್ಲವೂ ಕೂಡ ಒಂದು ಆನೆಗೆ ಮದ ಬಂದಿದೆ ಅನ್ನುವಂಥ ಇಂಡಿಕೇಶನ್ಸು. ಸೊ ಇದರ ಜೊತೆಯಲ್ಲಿ ಬಂದಾಗ ಪ್ರತಿಯೊಬ್ಬ ಮಾವುತ ಕಾವಡಿಗಳು ಪಶುವೈದ್ಯರು ಅದಕ್ಕೆ ತುಂಬ ಎಚ್ಚರಿಕೆಯಿಂದ ಇಡ್ತಾರೆ. ಸೊ ಇವಾಗ ನಾವು ಡಿಸೈಡ್ ಮಾಡಬೇಕು ಇಂಥ ಆನೆಗಳು ಬರೋದು ತಪ್ಪು ಅಥವಾ ಅದಕ್ಕೆ ಬರಬಾರ್ದು, ಅದಕ್ಕೆ ಏನೋ ಮಸ್ತ್ ಬಂದ ಸಂದರ್ಭದಲ್ಲಿ ಅದು ದಸರಾದಲ್ಲಿ ಭಾಗವಹಿಸಬಾರ್ದು ಅಂತಲ್ಲ. ದಸರಾ ನಮ್ಮೆಲ್ಲರಿಗೂ ಇದು ನಾಡ ಹಬ್ಬವಾಗಿರೋದ್ರಿಂದ ಸಾವಿರಾರು ಜನ, ಲಕ್ಷಾಂತರ ಜನ, ಹೋಗ್ತಾ ಹೋಗ್ತಾ ಅಂತೂ ಕೋಟ್ಯಾಂತರ ಜನಗಳು ಕೂಡ ಈ ಒಂದು ದಸರಾದ ಒಂದು ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇನ್ನು ಮಸ್ತ್ ಬಂದಂಥ ಸಂದರ್ಭದಲ್ಲಿ ಆನೆಗಳು ಅರಮನೆಯಲ್ಲಿರ್ತವೆ ಮತ್ತು ಅರಮನೆಯಲ್ಲಿ ಅಂಥ ಈಗ ಏನು ಕಾಡಿನಲ್ಲಿ ಇರುವಷ್ಟು ದೊಡ್ಡ ಜಾಗ ಇಲ್ಲ, ಇರುವಷ್ಟು ಕ್ಯಾಂಪ್ಗಳಲ್ಲಿ ಆನೆಗಳನ್ನು ಸರಿಸುಮಾರು ಒಂದು 200-300 ಮೀಟ್ರ್ ಗ್ಯಾಪ್ನಲ್ಲಿ ಕಟ್ಟುವಂಥದ್ದು. ಹಾಗಾಗಿ ಒಂದು ಆನೆಗೆ ಒಂದು ಆನೆ ಮತ್ತೆ ಕೋಪ ಮಾಡಿಕೊಂಡು ರಿಯಾಕ್ಟ್ ಮಾಡಬಾರ್ದು. ಇದನ್ನು ಕೂಡ ಅರಣ್ಯ ಇಲಾಖೆ ತಲೆಯಲ್ಲಿ ಇಟ್ಕೊಳ್ತಾರೆ. ಹಾಗೆ ಅದ್ರ ಜೊತೆಯಲ್ಲಿ ಅದರದ್ದು ಫುಡ್ ಕಂಡೀಷನನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಇನ್ನು ಆಲ್ಮೋಸ್ಟ್ 55 to 60 ಡೇಸ್ ಅರ್ಲಿಯರ್ ಬರೋದ್ರಿಂದ ಅದರದ ಪ್ರಾಕ್ಟೀಸ್ ಏನಿರುತ್ತೆ, ತಾಲೀಮ್ ಏನಿರುತ್ತೆ, ಪ್ರತಿದಿನವೂ ರೋಡ್ನಲ್ಲಿ ಬರುವಂಥದ್ದು. ಅಂಥ ಸಂದರ್ಭದಲ್ಲೂ ಕೂಡ ಏನಾದ್ರು ಮಸ್ತಿತ್ತು ಅಂತಂದರೆ ಜನರನ್ನು ನೋಡಿದಾಗ ಅದು ಉಲ್ಟಾ ರಿಯಾಕ್ಟ್ ಮಾಡಿಬಿಡ್ಬೋದು. ಅಥವಾ ಯಾವುದೋ ಒಂದು ಗಾಡಿ ನಮಗೆ ಗೊತ್ತು ಹೇಗೆ ಅಂತಂದರೆ ಅರಮನೆಯಿಂದ ತಾಲೀಮ್ ಕರ್ಕೊಂಡು ಹೋಗ್ಬೇಕಾದ್ರೆ ಕೆಲವು ಸಲ ಅಂತೂ ಕೆಲವು ರೋಡ್ಗಳಲ್ಲಿ ಒಂದಿಷ್ಟು ರೋಡ್ನ ಬ್ಲಾಕ್ ಮಾಡಿರ್ತಾರೆ ಮತ್ತು ಆ ಕಡೆ ಟ್ರಾಫಿಕ್ನ ಕ್ಲಿಯರೆನ್ಸ್ ಆಗ್ತಾ ಇರುತ್ತೆ. ಅಲ್ಲಿಂದ ಆರನ್ ಶಬ್ದ ಇವೆಲ್ಲವೂ ಕೂಡ ಆನೆಗಳ ಕಿವಿಗೆ ಬೀಳ್ತಾ ಇರುತ್ತೆ. ಆ ಟೈಮ್ನಲ್ಲೂ ಕೂಡ ಅದು ಯಾವುದೇ ಥರ ಬೇರೆ ಥರ ರಿಯಾಕ್ಟ್ ಮಾಡದೇ ಇರಲಿ ಅಂತ ಆದಷ್ಟು ಈ ಮಸ್ತ್ ಬಂದಂಥ ಸಂದರ್ಭಗಳಲ್ಲಿ ಆನೆಗಳನ್ನು ರಿಟೈನ್ ಮಾಡ್ತಾರೆ, ಅಂದರೆ ವಾಪಸ್ ಕ್ಯಾಂಪ್ನಲ್ಲೇ ಉಳಿಸ್ಬಿಡ್ತಾರೆ. ಯಾಕಂದರೆ ಕ್ಯಾಂಪ್ನಲ್ಲಿ ಅದಕ್ಕೆ ಬೇಕಾದಂಥ ಬೇರೆ ಒಂದು ತಯಾರಿಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಈಗ ಫೈನಲಿ ಎಲ್ಲೋ ಒಂದು ಕಡೆ ನಮಗೆಲ್ರಿಗೂ ಭೀಮಾ, ಹರ್ಷ, ಶ್ರೀಕಂಠ ಈ ಆನೆಗಳಿಗೆ ಮಸ್ತಿದೆ, ಬರ್ತಾವ ಇಲ್ವಾ ಅನ್ನೋದನ್ನು ನಾವು ಮುಂದಿನ ದಿನದಲ್ಲಿ ಕಾದು ನೋಡೋಣ. ಒಟ್ಟಾರೆ ಎಲ್ಲ ಭೀಮನ ಪ್ರಿಯರು ದೇ ಆರ್ ಜಸ್ಟ್ ಪ್ರೇಯಿಂಗ್ ಈ ಬಾರಿ ದಸರಾಗೆ ಆನೆ ಬರಲಿ ಅಂತ ಹೇಳಿ, ಅಫ್ಕೋರ್ಸ್ ಇನ್ಕ್ಲೂಡಿಂಗ್ ಮೀ, ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತಿರೋ ನನಗೆ ಐ ಜಸ್ಟ್ ಲವ್ ಭೀಮಾ. ಸೊ ಭೀಮಾ ಬರ್ತಾನೆ ಇಲ್ವಾ ಅನ್ನೋದನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಅಪ್ಡೇಟ್ಸನ್ನು ಕೊಡ್ತೀವಿ. ಇವತ್ತು ನಾವು ನಿಮಗೆ ಮಸ್ತ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಅಫ್ಕೋರ್ಸ್ ಒಂದಷ್ಟು ಜನ ಈ ಆನೆ ಬಗ್ಗೆ ವಿಡಿಯೋ ಮಾಡಿ ಮತ್ತು ಈ ಆನೆ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ಪ್ರೆಸೆಂಟ್ ಸಿಚುವೇಶನ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಇವತ್ತಿನ ಸಿಚುವೇಶನ್ ತುಂಬ ಕಷ್ಟಕರವಾಗಿದೆ, ಕ್ಲಿಷ್ಟಕರವಾಗಿದೆ. ನಾವು ಆನೆಗಳ ಮುಂದೆ ಹೋಗಿ ವಿಡಿಯೋವನ್ನು ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಇಟ್ ಇಸ್ ನಾಟ್ ಸೋ ಈಸಿ. ಫಸ್ಟ್ ಆಫ್ ಆಲ್ ಅರಣ್ಯ ಇಲಾಖೆ ಇದನ್ನು ಅಲೋ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅರಣ್ಯ ಇಲಾಖೆ ಯಾವುದೇ ಥರದ ಒಂದು ಶೂಟ್ಸ್ಗಳನ್ನು ಮಾಡೋದಕ್ಕಾಗಲಿ ಅದಕ್ಕೆ ಪರ್ಮಿಷನ್ಸ್ಗಳನ್ನು ಕೊಡೋದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಮತ್ತು ಇವಾಗ ಆಲ್ರೆಡಿ ಅರಣ್ಯ ಇಲಾಖೆಗೆ ಈ ಎಲ್ಲ ಗೋಜಲುಗಳು ಕೂಡ ಇದೆ. ಅಂದರೆ ಈಗ ಆಲ್ರೆಡಿ ದಿನಗಣನೆ ಸ್ಟಾರ್ಟ್ ಆಗಿದೆ ಮತ್ತು ಆನೆಗಳದು ಇನ್ನೂ ಸೆಲೆಕ್ಷನ್ಸ್ನಲ್ಲಿ ಕನ್ಫ್ಯೂಷನ್ಸ್ ಇದೆ. ಸೊ ದೆರ್ ಇಸ್ ಅ ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್. ಸೊ ದಯಮಾಡಿ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಆನೆಗಳನ್ನು ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ ಅಥವಾ ಅಲ್ಲಿ ಹೋಗಿ ನಾವು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಬಟ್ ಸಿಕ್ಕಂಥ ಮಾಹಿತಿಗಳಲ್ಲಿ ಆ ಆನೆಗಳ ಬಗ್ಗೆ ಏನು ಮಾಹಿತಿ ಬೇಕು ಅನ್ನೋದನ್ನು ನಾವು ಡೆಫಿನೆಟ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇನ್ನು ಅದು ಹೊರತಾಗಿ ಬೇರೆ ಇನ್ನೇನಾದರೂ ನಿಮಗೆ ನಮ್ಮಿಂದ ಮಾಹಿತಿ ಸಿಗಬೇಕು ಅಂತಂದರೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ. ಅದನ್ನು ಡೆಫಿನೆಟ್ಲಿ ವಿಲ್ ಟೇಕ್ ಇಟ್ ಆಸ್ ಎ ಕನ್ಸಿಡರೇಷನ್ ಅಂತ ಹೇಳ್ತಾ. ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.